ನಮಸ್ಕಾರ ರೀ. ನಾನು ನಿಮ್ಮ ಸಿರಿಮನೆ ಕಿಚನಿಂದ ಮಾತಾಡಕತ್ತೀನಿ ರೀ. ಇವತ್ತು ಸ್ಪೆಷಲ್ ಏನಂದ್ರೆ ಮಂಗಳೂರು ಸ್ಪೆಷಲ್ ಮಂಗಳೂರು ಬನ್ಸ್ ಮಾಡತ್ತೀನಿ ರೀ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಲೇಬೇಕು ರೀ. ನೋಡಿರಿ ಒಳಗೆ ಎಷ್ಟು ಸಾಫ್ಟ್ ಬಂದವ್ರಿ, ಎಷ್ಟು ಚಂದ ಕಾಣ್ತಾವಲ್ರಿ, ಅಷ್ಟೇ ಬಾಯ ಕೂಡ ಟೇಸ್ಟಾಗಿ ಚೆಂದಾಗಿರ್ತಾವೆ ರೀ. ಇದಕ್ಕೇನು ಸಿಂಪಲ್ಲಾಗಿ 1-3 ಬಾಳೆಹಣ್ಣು ತೊಗೊಂಡೇನಿ ರೀ. ಸಣ್ಣಗೆ ಕಟ್ ಮಾಡಿ ಮಿಕ್ಸಿ ಬೌಲ್ ಒಳಗೆ ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಒಂದು 4-5 ಸ್ಪೂನ್ ಮೊಸರಾಗಷ್ಟು, ಅಂದರೆ ನೋಡಿರಿ ನಾನು ಬಟ್ಟಲೆ ತೊಗೊಂಡಲ್ರಿ, ಒಂದು 4-5 ಸ್ಪೂನ್ ಟೀ ಸ್ಪೂನ್ ಆಗೋಷ್ಟು ಮೊಸರು ಐತ್ರಿ. ಈ ಚಮಚೆಯಿಂದ 1-2 ಸ್ಪೂನಿಂದ 3 ಹಾಕೋಬೋದು, ಇಲ್ಲ 2 ಹಾಕೊಂಡು ನಡೀತೈತೆ ರೀ. ಸಕ್ಕರೆ ಹಾಕೊಂಡ್ರಿ. ಸಕ್ಕರೆ ಹಾಕೊಂಡ್ರಿ ಈಗ ಎಲ್ಲ ರುಬ್ಕೊಂಡು ಸಣ್ಣಗೆ ತೊಗೊಂಡ್ರಿ. ಈಗ ಸ್ವಲ್ಪ ಜೀರಿಗೆ ಹಾಕೊಂಡ್ರಿ, ಉಪ್ಪು ಹಾಕೊಂಡ್ರಿ, ಒಂದು ಅರ್ಧ ಟೀ ಸ್ಪೂನ್ ಸೋಡಾ ಪುಡಿ ಹಾಕೋಬೇಕ್ರಿ. ಈಗ ಕಾಳು ಮೆಣಸಿನ ಪುಡಿ ರೀ, ಪೆಪ್ಪರ್ ಪೌಡರ್, ಇದನ್ನ ಹಾಕ್ಕೊಂಡು ಚೆಂದಾಗೆ ಕಲಿಸ್ಕೋಬೇಕು ನೋಡಿರಿ. ಈಗ ನೋಡಿರಿ ಎಲ್ಲ ಚೆಂದಾಗೆ ನೀಟಾಗೆ ಕಲಿಯಂಗೆ ಹಾಗೆ ಕಾಯಿಸ್ಕೊಂಡು ಚೆಂದಾಗೆ ಕಲಿಸ್ಕೋಬೇಕ್ರಿ. ಇದನ್ನು ಮಾಡಾಕ ಮೈದಾ ಹಿಟ್ಟು ತೊಗೊಳತ್ತೀನಿ ರೀ ನಾನು. ಅಂದರೆ ಇದಕ್ಕೆ ನೀರು ಹಾಕಿ ಕಲಿಸ್ಕೊಳಂಗಿಲ್ಲ, ಅದು ಎಷ್ಟು ಹಿಡಿತದಲ್ರಿ ಅಷ್ಟೇ ಹಿಟ್ಟು ಹಾಕ್ಕೊಂಡು ನೋಡ್ಕೊಂಡು ಚೆಂದಾಗೆ ಕಲಿಸ್ಕೋಬೇಕ್ರಿ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಆಯ್ತು ರೀ. ಈಗ ನೋಡ್ರಿ ನಾನು ಹೆಂಗೆ ಕಲಿಸ್ಕೊಳತ್ತೀನಿ, ಹಾಗೆ ಹಿಟ್ಟು ಚೆಂದಾಗೆ ಮಿಕ್ಸ್ ಮಾಡ್ಕೋತಾ ಸ್ವಲ್ಪ ನೋಡ್ಕೊಂಡು ಹಾಕ್ಕೊತ ಕಲಿಸ್ಕೋಬೇಕ್ರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಒಂದು ಲೈಕ್ ಮಾಡಿರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ. ಈಗ ನೋಡಿರಿ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಚೆಂದಾಗೆ ಚಪಾತಿ ಹಿಟ್ಟಿನ ಅದಕ್ಕೆ ಸ್ವಲ್ಪ ಗಟ್ಟಿ ಭಾಳ ಅಳಸ್ನೂ ಬೇಡ್ರಿ, ಇದನ್ನು ಬೇಡ್ರಿ. ಈ ಅದಕ್ಕೆ ನಾದ್ಕೊಂಡ್ರೆ ಸಾಕ್ರಿ. ಈಗ ರೀ ಮ್ಯಾಗ್ರಿ 1-2 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆಂದಾಗೆ ಸುತ್ತ ಸವರ್ಕೊಂಡು ಇಟ್ರೆ ಮುಗೀತು ನೋಡ್ರಿ. ಇದು ಆಗಿಂದ ಆಗುವಂಥದ್ದಲ್ರಿ. ಇದನ್ನು ಏನಿಲ್ಲ ಅಂದರೂ ಮಿನಿಮಮ್ಮ 7-8 ತಾಸರೆ ನೆನೆಯಾಕ ಬಿಡಲೇಬೇಕ್ರಿ. ನೋಡಿರಿ ಹಿಂಗೆ ಪ್ಲೇಟ್ ಮುಚ್ಚಿ ಇಟ್ರೆ ಮುಗೀತು ನೋಡಿರಿ. ನೋಡಿರಿ ಬೆಳಗ್ಗೆ ತೆಗೆದು ನೋಡಾತೀನಿ ರೀ ಹಿಟ್ಟು ಹೆಂಗಾಗೈತೆ ಅಂತ ನೋಡೋಣ ಬರ್ರಿ. ಮತ್ತು ನೀವು ಹಿಟ್ಟಿದೇನು ಅಳಸಾಕೈತೆ ಅಂತ ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡಿ ಎಷ್ಟು ಗಟ್ಟೈತ್ರಿ. ಇದನ್ನ ಒಮ್ಮೆ ಚೆಂದಾಗಿ ಎಣ್ಣೆ ಹಚ್ಕೊಂಡು ಚೆಂದಾಗಿ ಒಮ್ಮೆ ಮಿದ್ಕೋಬೇಕ್ರಿ. ಇಷ್ಟು ಹಿಟ್ಟು ನೋಡಿರಿ ಎಷ್ಟು ಗಟ್ಟೈತಿ. ಈಗ ಒಂದು ಸಣ್ಣ ಉಳ್ಳಿ ತೊಗೊಂಡು ಸಣ್ಣದ್ರಿ, ಭಾಳ ದೊಡ್ಡನೂ ಇಲ್ಲರಿ, ನಿಮ್ಗೆ ಎಷ್ಟು ಇದಕ್ಕೆ ಬೇಕು ಪುರಿ ಹಿಟ್ಟಿನ ಅದಕ್ಕೆ ರೀ ಅಷ್ಟು ಉಳಿದ್ರೆ ಸಾಕ್ರಿ. ಈಗ 2 ಸೈಡ್ ಎಣ್ಣೆ ಹಚ್ಕೊಂಡು ತೆಳ್ಳಗೆ ಭಾಳ ದಪ್ಪನೂ ತಿಡ್ಕೊಬಾರ್ದ್ರಿ, ಭಾಳ ತೆಳ್ಳಗೂ ತಿಡ್ಕೊಬಾರ್ದ್ರಿ, ಮೀಡಿಯಮ್ ನೋಡಿ ತಿಡ್ಕೊಬೇಕು ನೋಡಿರಿ. ನಾವು ಸ್ವಲ್ಪ ದಪ್ಪಗೆ ಚಪಾತಿ ಪುರಿ ಹಿಟ್ಟಿನ ಮಾಡ್ತೀವಲ್ರಿ ಆ ಟೈಪ್ ತಿಡ್ಕೊಂಡ್ರೆ ಸಾಕ್ರಿ. ನೋಡ್ರಿ ನಾನು ಹೆಂಗೆ ತಿಡಾತೀನಿ, ಭಾಳ ತೆಳ್ಳಗೂ ಮಾಡ್ಕೊಬೇಡ್ರಿ, ಭಾಳ ದಪ್ಪನೂ ಮಾಡ್ಕೊಬೇಡ್ರಿ. ನಾವು ಹೆಂಗೆ ಅಗಲಿ ತಿಡ್ಕೊಂಡು ಮತ್ತು ಅದು ಸ್ವಲ್ಪ ಕುಕ್ಕೊಂಡು ಬಿಡ್ತೈತ್ರಿ, ಮತ್ತು ಸಣ್ಣದು ಹಾಕೋತ ಹೋಗ್ತೈತ್ರಿ. ನೋಡಿ ಇಷ್ಟು ಇಟ್ಕೊಂಡ್ರೆ ಆಯ್ತು ರೀ. ತೋರ್ಸಾತಿ ನೋಡಿರಿ ಅದಕ್ಕೆ ತಿಡ್ಕೊಂಡು ಹಾಗೆ ಒಂದು ಬಾಣಲೆ ಒಳಗೆ ಎಣ್ಣೆ ಕಾಯಕ್ಕಿಟ್ಟಿನಿ ರೀ. ಈಗ ಹಾಕಿ ನೋಡಿ ಎಷ್ಟು ಚಂದ ಉಬ್ಬೈತಿ ನೋಡಿರಿ. ಭಾರಿ ಅಂದ್ರೆ ಭಾರಿ ಕಲರ್ನೂ ಬರ್ತೈತ್ರಿ, ಕೆಂಪಗಾಕೈತಿ. ಟೇಸ್ಟ್ ಮಾತ್ರ ಭಾರಿ ಅಲ್ಟಿಮೇಟ್ ಇರ್ತೈತ್ರಿ. ಒಂದ್ಸತಿ ನೀವಾದರೂ ಟ್ರೈ ಮಾಡಿ ನೋಡಲೇಬೇಕು ರೀ. ಮನ್ಯಾಗ ಹುಡುಗರಂತರೂ ಹಾಗೆ ಬರೇ ಬಾಯಿಲೇ ತಿಂತಾವ್ರಿ ಇದನ್ನು ಮಾಡೋಕ್ಕಿಂತ ಮುಂಚೆ. ನಮ್ಮ ಮನ್ಯಾಗಂದ್ರೂ ನಾವು ಮಾಡುವಾಗಲೇ 1-2-3-4 ಹಾಗೆ ತಿಂದೇ ಬಿಟ್ರಿ ಮೊದಲೇ. ಇದ್ರ ಜೊತೆ ಚೆಂದಾಗಿ ಒಂದಿಟ್ಟು ಕೊಬ್ಬರಿ ಚಟ್ನಿ ಮಾಡಿಟ್ಕೊಂಡಿನಿ ರೀ. ತಿನ್ನೋಕೆ ಟೇಸ್ಟ್ ಮಾತ್ರ ಭಾರಿ ಇರ್ತದೆ. ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊರಿ ಚಟ್ನಿ, ತಿನ್ನೋಕೆ ಚಲೋ ಇರ್ತದೆ ರೀ. ನೋಡಿರಿ ಒಳಗೆ ಎಷ್ಟು ಸಾಫ್ಟಾಗಿ ಎಷ್ಟು ಚಂದ ಬಂದಾವ ನೋಡಿರಿ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿರಿ. ತಿನ್ನೋಕ್ಕೂ ಹಾಗೆ ಇರ್ತದ್ರಿ, ರುಚಿನೂ ಹಾಗೆ ಇರ್ತದ್ರಿ. ಒಂದ್ಸತಿ ನೀವು ಮಾಡ್ಕೊಂಡು ಒಳ್ಳೊಳ್ಳೆ ಮಾಡಿಕೊಂಡು ತಿನ್ಬೇಕಂತ ಅನ್ನಿಸ್ತಿರ್ತದ್ರಿ. ಹಾಗೆ ನನ್ನ ವಿಡಿಯೋ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಒಂದ್ಸತಿ ಟ್ರೈ ಮಾಡ್ಕೊಂಡು ತಿಂದು ಹೆಂಗಿತ್ತಂತ ಕಮೆಂಟ್ ಮಾಡಿರಿ. ನಮಸ್ಕಾರ ರೀ.